ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡಿತ್ತು. ಆ ಕಾಡಿನಲ್ಲಿ ಗುಬ್ಬಚ್ಚಿಗಳ ಹೆಂಡು ಆಹಾರವನ್ನು ಹುಡುಕುತ್ತಾ ಕಾಡಿನಲ್ಲಿ ಹಾರುತ್ತಿತ್ತು. ಆಗ ಅವರ ಕಣ್ಣುಗಳು ಕಾಡಿನ ಪಕ್ಕದಲ್ಲಿರುವ ಗದ್ದೆಯ ಮೇಲೆ ಬಿತ್ತು. ಅದರಲ್ಲಿ ಧಾನ್ಯಗಳು ಬಿದ್ದಿದ್ದವು. ಅದನ್ನು ನೋಡಿದ ಕೂಡಲೇ ಎಲ್ಲ ಗುಬ್ಬಚ್ಚಿಗಳು ತಿನ್ನಲು ಕೆಳಗೆ ಹಾರಿದವು. ನಂತರ ತಮ್ಮ ಹೊಟ್ಟೆ ತುಂಬುವಷ್ಟು ತಿನ್ನತೊಡಗಿದವು. ಹೊಟ್ಟೆ ತುಂಬಿದ ನಂತರ ತಮ್ಮ ಗೂಡಿಗೆ ಹಿಂದಿರುಗಬೇಕೆಂದು ಮೇಲೆ ಹಾರತೊಡಗಿದವು. ಆದರೆ ಅವರೆಲ್ಲ ಬೇಟೆಗಾರನ ಬಲೆಗೆ ಸಿಕ್ಕಿ ಹಾಕಿಕೊಂಡಿದ್ದರು. ಅವರೆಲ್ಲ ತಮ್ಮನ್ನು ಬಿಡಿಸಿಕೊಳ್ಳಬೇಕು ಎಂದು ತುಂಬಾ ಹೆಣಗಾಡುತ್ತಿದ್ದರು. ಆದರೆ ದೂರದಲ್ಲಿ ಬೇಟೆಗಾರ ನಿಧಾನವಾಗಿ ತಮ್ಮ ಕಡೆಗೆ ನಡೆದುಕೊಂಡು ಬರುವುದನ್ನು ಗುಬ್ಬಚ್ಚಿಗಳು ನೋಡಿದವು. ಆಗ ಒಂದು ಗುಬ್ಬಚ್ಚಿಯು ತನ್ನ ನಾಯಕನ ಬಳಿಯಲ್ಲಿ ದುಃಖದಿಂದ ಹೀಗೆ ಹೇಳಿತು, ನೋಡಿ, ಅಲ್ಲಿ ಬೇಟೆಗಾರ ನಮ್ಮ ಬಳಿಗೆ ಬರುತ್ತಿದ್ದಾನೆ. ಅವನು ನಮ್ಮನ್ನೆಲ್ಲ ಖಂಡಿತ ಸಾಯಿಸುತ್ತಾನೆ. ನಾವು ಇಲ್ಲಿಂದ ಖಂಡಿತವಾಗಿಯೂ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ. ನನಗೆ ಸಾಯಲು ಇಷ್ಟವಿಲ್ಲ. ಆಗ ಗುಬ್ಬಚ್ಚಿಗಳ ನಾಯಕ ಹೀಗೆ ಹೇಳಿತು, ನನ್ನ ಮಾತು ಕೇಳಿ, ಭಯಪಡಬೇಡಿ, ಎಲ್ಲರೂ ಶಾಂತರಾಗಿರಿ. ನಾವು ಒಟ್ಟಿಗೆ ಮೇಲೆ ಹಾರೋಣ ಮತ್ತು ನಾನು ನಿಮ್ಮನ್ನೆಲ್ಲ ನನ್ನ ಸ್ನೇಹಿತ ಇಲಿಯ ಬಳಿಗೆ ಕರೆದೊಯ್ಯುತ್ತೇನೆ. ಅವನು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡುತ್ತಾನೆ ಮತ್ತು ನಮ್ಮನ್ನೆಲ್ಲ ಈ ಬಲೆಯಿಂದ ಬಿಡಿಸಿಕೊಳ್ಳಲು ಏನಾದರೂ ಒಂದು ಉಪಾಯ ಮಾಡುತ್ತಾನೆ. ಅದಕ್ಕೆ ಗುಬ್ಬಚ್ಚಿಗಳೆಲ್ಲ ಒಪ್ಪಿದವು. ಆಯಿತು, ನಾವೆಲ್ಲರೂ ಒಟ್ಟಿಗೆ ಮೇಲೆ ಹಾರೋಣ ಎಂದು ಹೇಳಿದವು. ಬೇಟೆಗಾರ ಹತ್ತಿರವಾಗುತ್ತಿದ್ದಂತೆ ಗುಬ್ಬಚ್ಚಿಗಳೆಲ್ಲ ಒಟ್ಟಿಗೆ ಬಲೆಯೊಟ್ಟಿಗೆ ಮೇಲೆ ಹಾರಿದವು. ಗುಬ್ಬಚ್ಚಿಗಳು ಇಲಿ ವಾಸಿಸುತ್ತಿದ್ದ ಕಾಡಿನ ಕಡೆಗೆ ಹಾರಿ ಹೋದವು. ಆಗ ಗುಬ್ಬಚ್ಚಿಗಳ ನಾಯಕ ಹೇಳಿತು, ಆ ಮರದ ಕಡೆಗೆ ಹಾರಿ, ಅಲ್ಲಿ ನನ್ನ ಸ್ನೇಹಿತ ಇಲಿಯು ವಾಸಿಸುತ್ತಾನೆ. ಎಲ್ಲರೂ ಆ ಮರದ ಕಡೆಗೆ ತಲುಪಿದರು. ನಂತರ ಗುಬ್ಬಚ್ಚಿಯು ಇಲಿಯನ್ನು ಕೂಗಿತು, ಸ್ನೇಹಿತ ಇಲಿ, ಎಲ್ಲಿದ್ದೀಯಾ? ದಯವಿಟ್ಟು ನಮಗೆ ಸಹಾಯ ಮಾಡು. ನಾವೆಲ್ಲ ಒಂದು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದೇವೆ. ಆಗ ಇಲಿಯು ಬಂತು. ಗುಬ್ಬಚ್ಚಿಗಳೆಲ್ಲ ನಡೆದಿರುವ ಎಲ್ಲ ವಿಷಯವನ್ನು ಇಲಿಗೆ ಹೇಳಿತು. ಬೇಟೆಗಾರನು ಹಾಕಿರುವ ಬಲೆಗೆ ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೆ. ಇದರಿಂದ ಬಿಡಿಸಿಕೊಳ್ಳಲು ಎಷ್ಟೇ ಪ್ರಯತ್ನಪಟ್ಟರೂ ನಮ್ಮ ಕೈಯಲ್ಲಿ ಆಗಲಿಲ್ಲ. ಆದ್ದರಿಂದ ನಾವು ಈ ಬಲೆಯೊಂದಿಗೆ ಹಾರಿಕೊಂಡು ಬಂದೆವು. ಆದ್ದರಿಂದ ದಯವಿಟ್ಟು ಈ ಬಲೆಯಿಂದ ಬಿಡಿಸಿಕೊಳ್ಳಲು ಸಹಾಯ ಮಾಡು ಗೆಳೆಯ ಎಂದು ಗುಬ್ಬಚ್ಚಿಗಳ ನಾಯಕ ಇಲಿಯ ಬಳಿಯಲ್ಲಿ ಹೇಳಿತು. ಖಂಡಿತ ಗೆಳೆಯ, ನಾನು ನಿಮಗೆ ಸಹಾಯ ಮಾಡುತ್ತೇನೆ. ಈ ಬಲೆಯನ್ನು ನನ್ನ ತೀಕ್ಷ್ಣವಾದ ಹಲ್ಲುಗಳಿಂದ ಕಚ್ಚಿ ತುಂಡು ಮಾಡುತ್ತೇನೆ. ನಿಮ್ಮನ್ನೆಲ್ಲ ಈ ಬಲೆಯಿಂದ ನಾನು ಪಾರು ಮಾಡುತ್ತೇನೆ, ಭಯಪಡಬೇಡಿ ಎಂದು ಹೇಳಿ ತಕ್ಷಣವೇ ತನ್ನ ಚೂಪಾದ ಹಲ್ಲಿನಿಂದ ಬಲೆಯನ್ನು ಕತ್ತರಿಸಲು ಪ್ರಾರಂಭಿಸಿತು. ಮತ್ತು ಶೀಘ್ರದಲ್ಲೇ ಎಲ್ಲ ಗುಬ್ಬಚ್ಚಿಗಳು ಬಲೆಯಿಂದ ಮುಕ್ತಗೊಳಿಸಿತು. ಬಲೆಯಿಂದ ಬಿಡಿಸಿಕೊಂಡ ನಂತರ ಗುಬ್ಬಚ್ಚಿಗಳ ನಾಯಕ ತನ್ನ ಸ್ನೇಹಿತ ಇಲಿಗೆ ಹೀಗೆ ಹೇಳಿತು, ಧನ್ಯವಾದ ಪ್ರಿಯ ಸ್ನೇಹಿತ, ನೀನು ಇಂದು ನಮ್ಮನ್ನೆಲ್ಲ ಉಳಿಸಿದ್ದೀರಿ. ಆದ್ದರಿಂದ ಎಲ್ಲ ಗುಬ್ಬಚ್ಚಿಗಳ ಪರವಾಗಿ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ. ಆದ್ದರಿಂದ ನಿನಗೆ ಏನೇ ಸಮಸ್ಯೆ ಬಂದರೂ ನಾವು ನಿಮಗೆ ಸಹಾಯ ಮಾಡುತ್ತೇವೆ.
ಏನೇ ಸಮಸ್ಯೆ ಬಂದರೂ ನಮ್ಮ ಬಳಿ ನೀನು ಸಹಾಯವನ್ನು ಕೇಳಬಹುದು ಎಂದು ಗುಬ್ಬಚ್ಚಿಗಳ ನಾಯಕ ಹೇಳಿತು. ಅದಕ್ಕೆ ಇಲಿಯು, ಖಂಡಿತ ಆಗಲಿ ಗೆಳೆಯ, ನನಗೆ ಸಹಾಯ ಬೇಕಾದರೆ ನಿನ್ನ ಬಳಿ ಖಂಡಿತ ಬರುತ್ತೇನೆ ಎಂದು ಇಲಿಯು ಹೇಳಿತು. ನಂತರ ಇತರ ಗುಬ್ಬಚ್ಚಿಗಳು ಕೂಡ ಇಲಿಗೆ ಧನ್ಯವಾದಗಳನ್ನು ಅರ್ಪಿಸಿದವು. ಈ ಕಥೆಯಿಂದ ನಮಗೆ ತಿಳಿದು ಬರುವುದೇನೆಂದರೆ, ನಾವು ಯಾವಾಗಲೂ ಕಷ್ಟಗಳನ್ನು ಎದುರಿಸಿ ನಡೆಯಬೇಕು. ಬುದ್ಧಿಯನ್ನು ಉಪಯೋಗಿಸಿ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಬೇಕು. ಧನ್ಯವಾದಗಳು.